ಹಾಲಿನ ದರವನ್ನು 4 ರೂಪಾಯಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿ ಇದು ರೈತರಿಗೆ ನೇರವಾಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಕೂಡ ಇಲ್ಲಿ ಡೈರಿಗೆ ಹಾಲನ್ನು ಹಾಕ್ತಾರೆ. ಎಷ್ಟೋ ಜನರಿಗೆ ಕೂಡ ಈಗ ಹಾಲಿನ ಪ್ರೋತ್ಸಾಹಧನ ಬರುವಂಥ ಮಾಹಿತಿಯೇ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿದ್ದಾರೆ. ಸುಮಾರು ರಾಜ್ಯದಲ್ಲಿ 27ಕ್ಕೂ ಅಧಿಕ ರೈತರಿದ್ದಾರೆ. ಆದರೆ ಇಲ್ಲಿ ಪ್ರೋತ್ಸಾಹಧನ, ಸರ್ಕಾರದ ಪ್ರೋತ್ಸಾಹಧನ ಇವರಿಗೆ ಸಿಗ್ತಿದೆಯಾ ಅನ್ನೋದನ್ನು ಏನು ಸಿಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಜನ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ, ನೀವು ಎಷ್ಟು ಹಾಲು ಹಾಕ್ತೀರಿ? ನಾವೊಂದು 6-7 ಲೀಟ್ರ್ ಹಾಲು ಹಾಕೋರಿ ದಿನ. ಈಗ ಸರ್ಕಾರ ನಿಮ್ಗೆ 4 ರೂಪಾಯಿ ಹೆಚ್ಚಿಗೆ ಮಾಡೈತಿ, ಅದೇನು ರೊಕ್ಕ ಕೊಡತ್ತಾ? ಇಲ್ರಿ, ಯಾಕ? ಅವ್ರು ಕಮ್ಮಿ ಕೊಡತ್ಲೇ ನಾವು ಇಲ್ಲಿ ಹಾಕತ್ತವ್ರಿ. ಅಷ್ಟ ಈಗ ನಿಮ್ಗೆ ಕೊಡ್ತೈತಿ, ನೀವು 4 ರೂಪಾಯಿ ನಿಮ್ಗೆ ಪ್ರೋತ್ಸಾಹಧನ ಸುಮಾರು ವರ್ಷದಿಂದ ಬರ್ತೈತಿ. ಹಾಂ ರೀ, ಕೊಡ್ತಾರ? ಇಲ್ರಿ, ಕೊಡೋದಿಲ್ರಿ, ಬರಂಗಿಲ್ರಿ. ಒಟ್ಟು ಒಮ್ಮೆ ತಗೊಂಡಿಲ್ಲ ನೀವು ಹಾಲು? ಇಲ್ರಿ, ಕೊಟ್ಟಿಲ್ಲ. ಎಷ್ಟು ಊರಾಗ ಎಷ್ಟು ಮಂದಿ ಹಾಲು ಹಾಕ್ತಾರೆ? ಇಲ್ಲಿ ಊರ ಮಂದಿ ಎಲ್ಲಾನ ಹಾಕಿರ್ತಾರೆ ರೀ. ಇಲ್ರಿ. ಇದು ಇಲ್ಲಿರುವಂಥ ಹಾಲು ಉತ್ಪಾದಕರು ಹೇಳ್ತಿರೋದು. ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಹಾಲಿನ ಪ್ರೋತ್ಸಾಹ ಬದ್ಧತನ ಬರುವಂಥ ಮಾಹಿತಿ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಇಲ್ಲಿ ಏನು ಡೈರಿಯ ಮಾಲಕರು ಕೂಡ ಇರುವಂಥದ್ದು, ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಎಷ್ಟು ಹಾಲು ಕುಡಿಸ್ತೀರಿ ಅಂತ? ದಿನಕ್ಕೆ ಎಷ್ಟು ಜನ ಹಾಲು ದಿನಕ್ಕೆ 300 ಲೀಟರ್ ಆಗ್ತೈತೆ ಸರ್. 300 ಲೀಟರ್ ಹಾಲು ಕೊಡ್ತಾರೆ ಮಂದಿ. ಮತ್ತು ಇಲ್ಲಿಂದ ಫ್ಯಾಟ್ 6 ಫ್ಯಾಟ್ಗೆ 47.50 ಪೈಸೆ ಐತೆ ರೀ. ಮತ್ತು 6.5ಗೆ 54.80 ಪೈಸೆ ಐತೆ ರೀ. ಅದಕ್ಕೆ ಹೆಚ್ಚಿಗೆ ರೇಟ್ ಆದ ಕೂಡಲೇ ನಂದಿನಿಗೆ ಯಾರೂ ಕೊಡೋದಿಲ್ಲ ರೀ ಹಾಲು. ಎಷ್ಟು ಜನ ಬರ್ತಾರೆ ಸರ್ ಊರಾಗ? ನಿಮ್ಮ ಊರಾಗ ಎಷ್ಟು ಜನ ಬರ್ತಾರೆ? ನೀವು ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? 200 ಜನ ಬರ್ತಾರೆ ರೀ ಸರ್. 200 ಈಗ 200 ಬರ್ತಾರೆ ರೀ. ಮಳೆದಾಗ 2.5 ಮಂದಿ ಬರ್ತಾರೆ ರೀ. ಈಗ ಸರ್ಕಾರ ಪ್ರಮುಖವಾಗಿ 4 ರೂಪಾಯಿ ಲೀಟ್ರಿಗೆ 4 ರೂಪಾಯಿ ದರವನ್ನು ಹೆಚ್ಚಿಗೆ ಮಾಡಿ ಆದೇಶ ಮಾಡೈತಿ. ಅದನ್ನು ನಾವು ನೇರವಾಗಿ ರೈತರಿಗೆ ಕೊಡ್ತೇವಂತಾರ. ಅದು ಇಲ್ಲಿ ಯಾರಿಗೂ ಕೊಡ್ತಿಲ್ಲ. ಅದು ನಮ್ಮ ಕಡೆ ನಂದಿನಿ ಇಲ್ಲ ಅಂದ ಕೂಡಲೇ ಅದು ನಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಎಷ್ಟು ನಂದಿನಿಗೆ ಮತ್ತು ಇದಕ್ಕೆ ರೇಟಿಗೆ ಏನು ಡಿಫ್ರೆಂಟ್? 2-3 ರೂಪಾಯಿ ಡಿಫ್ರೆಂಟ್ ಆಯ್ತು ರೀ. ಕಡಿಮೆ ಕೊಡ್ತಾರೆ ರೀ. ಅದಕ್ಕೆ ಎಲ್ಲ ಯಾರು ಹಾಕೋದಿಲ್ಲ ರೀ. ಇದಿಷ್ಟು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ದುರಸ್ತಲ್ಲಿ ಗಮನಿಸ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಹಾಲನ್ನು ಹಾಕ್ತಾರೆ. ಆದರೆ KMFನಿಂದ ಇಲ್ಲಿ ಕಡಿಮೆ ದರವನ್ನು ಕೊಡಲಾಗ್ತಿದೆ. ಹಾಗಾಗಿ ಇಲ್ಲಿ ಯಾರು ಕೂಡ KMFಗೆ ಹಾಕೋದಿಲ್ಲ. ಮತ್ತು ಜೊತೆಯಾಗಿ ಇಲ್ಲಿರುವಂಥ ಬರುವಂಥ ಜನರಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರೋತ್ಸಾಹಧನವನ್ನು ಈ ಜನರು ಕೂಡ ಪಡಿತಾ ಇಲ್ಲ. ಮತ್ತು ಹಾಲು ಉತ್ಪಾದಕರಿಗೆ ಈ ಪ್ರೋತ್ಸಾಹಧನ ನೀಡಲು ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಬಹುತೇಕ ಕಡೆ ಮೀನಾಮೇಷವನ್ನು ಎಣಿಸ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕ ಹಾಲು ಮಹಾಮಂಡಳ ಒಕ್ಕೂಟ ಏನಿದೆ, ಅದು ಸುಮಾರು 4 ತಿಂಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ 4 ತಿಂಗಳ ಪ್ರೋತ್ಸಾಹಧನವನ್ನು ಬಾಕಿ ಇಟ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಸರ್ಕಾರ ಹೇಳುವ ಪ್ರಕಾರ ನಾವು ನೇರವಾಗಿ ಏನು ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ವಿ, ಅದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅನ್ನತ್ತಾರೆ. ಆದರೆ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಈ ಪ್ರೋತ್ಸಾಹಧನದ ಮಾಹಿತಿ ಇಲ್ಲ. ಹೀಗಾಗಿ ಇವರು ಖಾಸಗಿ ಹಾಲು ಒಕ್ಕೂಟಕ್ಕೆ ಅಥವಾ ಖಾಸಗಿ ಹಾಲಿನ ಡೈರಿಗೆ ಹಾಲನ್ನು ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಹಾಲಿನ ದರವನ್ನು 4 ರೂಪಾಯಿ ಹೆಚ್ಚಳ ಮಾಡಿ ರಾಜ್ಯ ಸರ್ಕಾರ ಏನು ಸಚಿವ ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಂಡಿದೆ. ಹೀಗಾಗಿ ಇದು ರೈತರಿಗೆ ನೇರವಾಗಿ ಸಿಗುತ್ತಾ ಅನ್ನೋದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಕೂಡ ರಿಯಾಲಿಟಿ ಚೆಕ್ಕನ್ನು ಕೂಡ ಮಾಡ್ತಿರುವಂಥದ್ದು. ಸದ್ಯ ನಾನೀಗ ಬೆಳಗಾವಿ ತಾಲೂಕಿನ ಮುಚ್ಚಂಡಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು. ಇಲ್ಲಿ ಗ್ರಾಮೀಣ ಪ್ರದೇಶದ ಜನರು ಕೂಡ ಇಲ್ಲಿ ಡೈರಿಗೆ ಹಾಲನ್ನು ಹಾಕ್ತಾರೆ. ಎಷ್ಟೋ ಜನರಿಗೆ ಕೂಡ ಈಗ ಹಾಲಿನ ಪ್ರೋತ್ಸಾಹಧನ ಬರುವಂಥ ಮಾಹಿತಿಯೇ ಗೊತ್ತಿಲ್ಲ. ಇಲ್ಲಿ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರಿದ್ದಾರೆ. ಸುಮಾರು ರಾಜ್ಯದಲ್ಲಿ 27ಕ್ಕೂ ಅಧಿಕ ರೈತರಿದ್ದಾರೆ. ಆದರೆ ಇಲ್ಲಿ ಪ್ರೋತ್ಸಾಹಧನ, ಸರ್ಕಾರದ ಪ್ರೋತ್ಸಾಹಧನ ಇವರಿಗೆ ಸಿಗ್ತಿದೆಯಾ ಅನ್ನೋದನ್ನು ಏನು ಸಿಗುತ್ತಾ ಅನ್ನೋದ್ರ ಬಗ್ಗೆ ಇಲ್ಲಿ ಜನ ಇದ್ದಾರೆ. ಅವರನ್ನು ಕೂಡ ನಾನು ಮಾತಾಡ್ತೀನಿ. ಅಮ್ಮ,
ನೀವು ಎಷ್ಟು ಹಾಲು ಹಾಕ್ತೀರಿ ನಾವೊಂದು 6-7 ಲೀಟ್ರ್ ಹಾಲು ಹಾಕೋರಿ ದಿನ ಹಾಕೋರಿ ಹ್ಞೂ ರೀ ಈಗ ಸರ್ಕಾರ ನಿಮ್ಗೆ 4 ರೂಪಾಯಿ ಹೆಚ್ಚಿಗೆ ಮಾಡೈತಿ ಅದೇನು ರೊಕ್ಕ ಕೊಡತ್ತಾ ಇಲ್ರಿ ಯಾಕೆ ಅವ್ರು ಕಮ್ಮಿ ಕೊಡತ್ಲೇ ನಾವು ಇಲ್ಲಿ ಹಾಕತ್ತೇವ್ರಿ ಹ್ಞೂ ಅಷ್ಟೇ ರೀ ಹ್ಞೂ ಈಗ ನಿಮ್ಗೆ ಕೊಡ್ತೈತಿ ನೀವು 4 ರೂಪಾಯಿ ನಿಮ್ಗೆ ಪ್ರೋತ್ಸಾಹಧನ ಸುಮಾರು ವರ್ಷದಿಂದ ಬರ್ತೈತಿ ಹ್ಞೂ ರೀ ಕೊಡ್ತಾರ ಇಲ್ರಿ ಕೊಡೋದಿಲ್ಲ ರೀ ಬರಂಗಿಲ್ಲ ರೀ ಹ್ಞೂ ರೀ ಒಟ್ಟು ಒಮ್ಮೆ ತಗೊಂಡಿಲ್ಲ ನೀವು ಹಾಲು ಹಾಂ ಇಲ್ರಿ ಕೊಟ್ಟಿಲ್ಲ ಎಷ್ಟು ಊರಾಗ ಎಷ್ಟು ಮಂದಿ ಹಾಲು ಹಾಕ್ತಾರ ಇಲ್ಲಿ ಊರ ಮಂದಿ ಎಲ್ಲಾನ ಹಾಕಿರ್ತಾರೆ ರೀ ಹ್ಞೂ ರೀ ಇಲ್ರಿ ಹ್ಞೂ ಇದು ಇಲ್ಲಿರುವಂಥ ಹಾಲು ಉತ್ಪಾದಕರು ಹೇಳ್ತಿರೋದು ಪ್ರಮುಖವಾಗಿ ಇಲ್ಲಿ ಅವ್ರಿಗೆ ಯಾವುದೇ ರೀತಿಯಾದಂಥ ಹಾಲಿನ ಪ್ರೋತ್ಸಾಹ ಬದ್ಧತನ ಬರುವಂಥ ಮಾಹಿತಿ ಕೂಡ ಇಲ್ಲಿ ಅವ್ರಿಗೆ ಗೊತ್ತಿಲ್ಲ. ನನ್ನ ಜೊತೆಗೆ ಇಲ್ಲಿ ಏನು ಡೈರಿಯ ಮಾಲಕರು ಕೂಡ ಇರುವಂಥದ್ದು ಅವರನ್ನು ಕೂಡ ನಾನು ಮಾತಾಡ್ತೀನಿ. ಸರ್, ಇಲ್ಲಿ ಎಷ್ಟು ಹಾಲು ಕುಡಿಸ್ತೀರಿ ಅಂತ, ದಿನಕ್ಕೆ ಎಷ್ಟು ಜನ ಹಾಲು ದಿನಕ್ಕೆ 300 ಲೀಟರ್ ಆಗ್ತೈತೆ ಸರ್. 300 ಲೀಟರ್ ಹಾಲು ಕೊಡ್ತಾರೆ ಮಂದಿ. ಮತ್ತು ಇಲ್ಲಿಂದ ಫ್ಯಾಟ್ ಫ್ಯಾಟ್ಗೆ 47.50 ಐತೆ ರೀ. ಮತ್ತು 6.5ಗೆ 54.80 ಐತೆ ರೀ. ಅದಕ್ಕೆ ಹೆಚ್ಚಿಗೆ ರೇಟ್ ಆದ ಕೂಡಲೇ ನಂದಿನಿಗೆ ಯಾರೂ ಕೊಡೋದಿಲ್ಲ ರೀ ಹಾಲು. ಎಷ್ಟು ಜನ ಬರ್ತಾರೆ ಸರ್ ಊರಾಗ? ನಿಮ್ಮ ಊರಾಗ ಎಷ್ಟು ಜನ ಬರ್ತಾರೆ? ನೀವು ಎಷ್ಟು ಲೀಟ್ರ್ ಹಾಲು ಹಾಕ್ತೀರಿ? 200 ಜನ ಬರ್ತಾರೆ ರೀ ಸರ್. 200 ಈಗ 200 ಬರ್ತಾರೆ ರೀ. ಮಳೆದಾಗ ಈ 2.5 ಮಂದಿ ಬರ್ತಾರೆ ರೀ. ಈಗ ಸರ್ಕಾರ ಪ್ರಮುಖವಾಗಿ 4 ರೂಪಾಯಿ ಲೀಟ್ರಿಗೆ 4 ರೂಪಾಯಿ ದರವನ್ನು ಹೆಚ್ಚಿಗೆ ಮಾಡಿ ಆದೇಶ ಮಾಡೈತಿ. ಅದನ್ನು ನಾವು ನೇರವಾಗಿ ರೈತರಿಗೆ ಕೊಡ್ತೇವಂತಾರ. ಅದು ಇಲ್ಲಿ ಯಾರಿಗೂ ಕೊಡ್ತಿಲ್ವ? ಅದು ನಮ್ಮ ಕಡೆ ನಂದಿನಿ ಇಲ್ಲ ಅಂದ ಕೂಡಲೇ ಅದು ನಮ್ಗೆ ಏನು ಅದ್ರ ಬಗ್ಗೆ ಗೊತ್ತಿಲ್ಲ ರೀ. ಎಷ್ಟು ನಂದಿನಿಗೆ ಮತ್ತು ಇದಕ್ಕೆ ರೇಟಿಗೆ ಏನು ಡಿಫ್ರೆಂಟ್? ಡಿಫ್ರೆನ್ಸ್ 2-3 ರೂಪಾಯಿ ಡಿಫ್ರೆನ್ಸ್ ಆಯ್ತು ರೀ. ಕಡಿಮೆ ಕೊಡ್ತಾರೆ ರೀ. ಅದಕ್ಕೆ ಎಲ್ಲ ಯಾರು ಹಾಕೋದಿಲ್ಲ ರೀ. ಇದಿಷ್ಟು ಇಲ್ಲಿರುವಂಥ ಜನ ಹೇಳ್ತಿರುವಂಥದ್ದು. ಪ್ರಮುಖವಾಗಿ ದುರಸ್ತಲ್ಲಿ ಗಮನಿಸ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಇಲ್ಲಿ ಹಾಲನ್ನು ಹಾಕ್ತಾರೆ. ಆದರೆ KMFನಿಂದ ಇಲ್ಲಿ ಕಡಿಮೆ ದರವನ್ನು ಕೊಡಲಾಗ್ತಿದೆ. ಹಾಗಾಗಿ ಇಲ್ಲಿ ಯಾರು ಕೂಡ KMFಗೆ ಹಾಕೋದಿಲ್ಲ. ಮತ್ತು ಜೊತೆಯಾಗಿ ಇಲ್ಲಿರುವಂಥ ಬರುವಂಥ ಜನರಿಗೂ ಕೂಡ ಯಾವುದೇ ರೀತಿಯಾದಂಥ ಪ್ರೋತ್ಸಾಹ ಧನವನ್ನು ಈ ಜನರು ಕೂಡ ಪಡಿತಾ ಇಲ್ಲ. ಮತ್ತು ಹಾಲು ಉತ್ಪಾದಕರಿಗೆ ಈ ಪ್ರೋತ್ಸಾಹ ಧನ ನೀಡಲು ಕೂಡ ಇಲ್ಲಿ ಬೆಳಗಾವಿಯಲ್ಲಿ ಬಹುತೇಕ ಕಡೆ ಮೀನಾಮೇಷವನ್ನು ಎಣಿಸ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಕರ್ನಾಟಕ ಹಾಲು ಮಹಾಮಂಡಳ ಒಕ್ಕೂಟ ಏನಿದೆ ಅದು ಸುಮಾರು 4 ತಿಂಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಿಗೆ 4 ತಿಂಗಳ ಪ್ರೋತ್ಸಾಹ ಧನವನ್ನು ಬಾಕಿ ಇಟ್ಕೊಂಡಿದೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂಥದ್ದು. ಆದರೆ ಸರ್ಕಾರ ಹೇಳುವ ಪ್ರಕಾರ ನಾವು ನೇರವಾಗಿ ಏನು ಹಾಲಿನ ದರವನ್ನು ಹೆಚ್ಚಳ ಮಾಡಿದ್ವಿ ಅದು ನೇರವಾಗಿ ರೈತರ ಖಾತೆಗೆ ಹೋಗುತ್ತೆ ಅನ್ನತ್ತಾರೆ. ಆದರೆ ಗ್ರಾಮೀಣ ಪ್ರದೇಶದ ಬಹುತೇಕ ಜನರಿಗೆ ಈ ಪ್ರೋತ್ಸಾಹ ಧನದ ಮಾಹಿತಿ ಇಲ್ಲ. ಹೀಗಾಗಿ ಇವರು ಖಾಸಗಿ ಹಾಲು ಒಕ್ಕೂಟಕ್ಕೆ ಅಥವಾ ಖಾಸಗಿ ಹಾಲಿನ ಡೈರಿಗೆ ಹಾಲನ್ನು ಹಾಕ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುಪ್ರಸಾದ್ ಜೊತೆ ಮೈಲಾರಿ ಪಡಾದ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.